everyone, welcome to my channel. Previous videos ಅಲ್ಲಿ ಓಹೋಪೊನೊಪೊನೊ ಟೆಕ್ನಿಕ್ ಬಗ್ಗೆ ತಿಳಿಸ್ತಾ ಇದ್ದೆ. ಇವತ್ತು ರಿಲೇಶನ್ಶಿಪ್ಗೆ ಈ ಒಂದು ಟೆಕ್ನಿಕ್ ಅನ್ನು ಹೇಗೆ ಯೂಸ್ ಮಾಡೋದು ಅದರ ಬಗ್ಗೆ ತಿಳಿಸ್ತೀನಿ. ಆ ಆಡಿಯೋ ಕೇಳಿಸ್ಕೊಂಡು ನೀವು ಆ ಒಂದು ಪ್ರೇಯರ್ ಅನ್ನು ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ನಿಮ್ಗೆ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಅವರಲ್ಲಿ ಆ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ಒಂದು ಒಳ್ಳೆ ವೈಬ್ರೇಷನ್ಸು ಕ್ರಿಯೇಟ್ ಆಗುತ್ತೆ. ಇವತ್ತು ಆ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಯಾರು ಬೇಕಾದರೂ ಇರಬಹುದು, ಅವರ ಜೊತೆ ನಿಮಗೇನೋ ಮನಸ್ತಾಪ ಇದೆ, ಸಂಬಂಧಗಳು ಸರಿ ಇಲ್ಲ, ಏನೋ ಒಂದು ಕಿರಿಕಿರಿ ಆಗಿದೆ, ಸೊ ಅದನ್ನು ಸರಿ ಮಾಡ್ಕೋಬೇಕು ಅಂತ ಏನೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಟೆಕ್ನಿಕಲ್ಲಿ ಆ ಮೆಥಡನ್ನು ಮಾಡ್ಬೋದು. ಇದ್ರ ಜೊತೆ ಒಂದು ಬಬಲ್ ಮೆಥಡ್ ಅಂತ ಒಂದಿದೆ, ಒಂದು ಪಿಂಕ್ ಬಬಲ್ ಮೆಥಡ್. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ಒಂದು ಬಲೂನನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ ಯಾರ ಜೊತೆ ನಿಮ್ಮ ಒಂದು ಸಂಬಂಧಗಳನ್ನು ಹೀಲ್ ಮಾಡಬೇಕು ಅಂತ ಇದ್ದೀರಾ ಅವರ ನಿಮ್ಮ ಮತ್ತು ಆ ಒಂದು ಸ್ವೀಟ್ ಮೆಮರೀಸ್ ಇರಬಹುದು, ನಿಮ್ಮಿಬ್ಬರ ಒಂದು ಒಳ್ಳೆಯ ಒಂದು ಟೈಮ್, ಏನು ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಇರ್ಬೋದು, ಒಂದು ಸ್ವೀಟ್ ಮೆಮರಿ ಇರ್ಬೋದು, ಒಂದು ಒಳ್ಳೆ ಮಾತುಕತೆ. ಸೊ ಆ ಒಂದು ಒಳ್ಳೆ ಒಂದು ಕಾನ್ವರ್ಸೇಷನನ್ನು ನೆನೆಸ್ಕೊಂಡು ಒಂದು ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡಿ. ನೀವು ಅವರು ಒಂದು ಸಂತೋಷವಾಗಿ ಕಳೀತಾ ಇರುವಂಥ ಒಂದು ಸಮಯ ಅದನ್ನು ನೆನೆಸ್ಕೊಂಡು ಆ ಪಿಂಕ್ ಬಬಲಲ್ಲಿ ಆ ಒಂದು ಇಮೇಜನ್ನು ವಿಜುವಲೈಸ್ ಮಾಡಿ. ಅಂದರೆ ನಿಮ್ಮ ಸಂಬಂಧ ಹೀಲ್ ಮಾಡ್ತಾ ಇದ್ದೀರಾ, ಒಂದು ಲವ್ ಎನರ್ಜಿ. ಪಿಂಕ್ ಅಂದ್ರೇ ಲವ್ ಎನರ್ಜಿ. ಸೊ ಆ ಬಬಲ್ ಮೆಥಡಲ್ಲಿ ಏನು ಮಾಡಬೇಕು ಅಂತಂದರೆ, ವಿಜುವಲೈಸ್ ಮಾಡಿಬಿಟ್ಟು ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಬೇಕು. ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು. ಈ ಒಂದು ಓಹೋಪೊನೊಪೊನೊ ಪ್ರೇಯರ್ನು ಮಾಡಿಬಿಟ್ಟು ಅದನ್ನು ಆ ಬಬಲ್ನ ರಿಲೀಸ್ ಮಾಡಿಬಿಡಬೇಕು. ಸೊ ನಮ್ಮ ಇಬ್ಬರ ನಡುವೆ ಏನೆಲ್ಲ ಒಂದು ನೆಗೆಟಿವ್ ನಡೆದಿತ್ತು, ಮನಸ್ತಾಪಗಳು ನಡೆದಿತ್ತು, ಅದು ಇವತ್ತಿಗೆ ಎಂಡ್ ಆಗ್ತಾ ಇದೆ ಅಂತ ಆ ಒಂದು ಬಬಲ್ನ ರಿಲೀಸ್ ಮಾಡಿ. ಅಂದರೆ ನಿಮ್ಮ ಆ ಒಂದು ಲವ್ ಎನರ್ಜಿಯನ್ನು ಅದರಲ್ಲಿ ತುಂಬಿಸಿ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ. ಆ ರೀತಿ ಒಂದು ವಿಜುವಲೈಸೇಷನ್ ಮಾಡಿಬಿಟ್ಟು ಒಳ್ಳೆ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಆ ಲವ್ ಎನರ್ಜಿ ನಿಮ್ಮಿಬ್ಬರಲ್ಲಿ ಆ ಒಂದು ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡ್ತಾ ಇದೆ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಈ ಒಂದು ಆಡಿಯೋ ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಓಹೋಪೊನೊಪೊನೊ ಪ್ರೇಯರು ಯಾವ ರೀತಿ ನಾನು ಗೈಡ್ ಮಾಡಿದ್ದೆ ಪ್ರೀವಿಯಸ್ಸಲ್ಲಿ 10 ಸಲ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಆ ಒಂದು ಪ್ರೇಯರ್ ಕಂಟಿನ್ಯೂ ಆಗುತ್ತೆ. ಟೇಕ್ ಎ ಡೀಪ್ ಬ್ರೀತ್, ರಿಲ್ಯಾಕ್ಸ್, ಆರಾಮಾಗಿ ಕೂತ್ಕೊಳ್ಳಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನು ಆಚೆ ಕಳಿಸಿ.
ದೇಹ ಮನಸ್ಸು ಹಗುರವಾಗಿದೆ. ಆರಾಮಾಗಿ ಫೀಲ್ ಮಾಡಿ. ಯಾವ ಉದ್ದೇಶದಿಂದ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಈ ಒಂದು ಪ್ರೇಯರನ್ನು ಮಾಡ್ತಾ ಇದ್ದೀರಾ. ಒಂದು ಒಳ್ಳೆ ಭಾವನೆಗಳನ್ನು, ಒಂದೊಳ್ಳೆ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು.
ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು.
ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸೊ ಈ ಒಂದು ಮೆಥಡಲ್ಲಿ ನೆಕ್ಸ್ಟ್ ಮನಿ ವೈಬ್ರೇಷನ್ಸ್ ಬಗ್ಗೆ ಹೇಗೆ ನಾವು ವಿಜುವಲೈಸ್ ಮಾಡ್ಬೋದು, ಈ ಒಂದು ಮೆಥಡನ್ನು ಹೇಗೆ ಅಪ್ಲೈ ಮಾಡೋದು ಅದ್ರ ಬಗ್ಗೆ ತಿಳಿಸ್ತೀನಿ ಮುಂದಿನ ವಿಡಿಯೋಸಲ್ಲಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.